ಎನಿತು ಜನ್ಮದಲ್ಲಿ ಎನಿತು ಜೀವದಲ್ಲಿ ಎನಿತು ನಾನು ನೀ ತಿಳಿದು ನೋಡಿದರೆ ಬಾಳು ಎಂಬುದು ಗುಣದ ರತ್ನದಾಗಿ. ನಾವು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಮನಸ್ಸುಗಳನ್ನ ಆದಿಕವಿ ಪಂಪದಿಂದ ಹಿಡಿದು ಕುವೆಂಪುವಿನವರೆಗಿನ ಅನಂತರದ ಕವರೆಗಿನ ಮನಸ್ಸುಗಳನ್ನು ನಾವು ನೆನಪುಕೊಳ್ತಾ, ನಾನಿಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಆದಿಚುಂಚನಗಿರಿ ಪರಮ ಪೂಜ್ಯ ಭೈರವೈಕ್ಯ ಬಾಲಗಂಗಾಧರ ಅವರನ್ನ ನಾನು ಯಾವುದೇ ವೇದಿಕೆಯಲ್ಲಿ ಅವರಿಗೆ ನುಡಿ ನಮನವನ್ನು ಅರ್ಪಿಸದೆ ಹೋದ್ರೆ ನಮ್ಮಂತ ಕೃತಜ್ಞರು ಜಗತ್ತಲ್ಲಿ ಯಾರು ಬಹುಶಃ ನೀವು ಯಾರಿಗೂ ಗೊತ್ತಿಲ್ಲ. ಇವತ್ತು ಎಜುಕೇಶನ್ ಅನ್ನತಕ್ಕಂಥದ್ದು ಸರಳವಾಗಿದೆ, ಸುಲಭವಾಗಿದೆ, ಎಲ್ಲ ಕಡೆ ಸಿಗ್ತಾರೆ. 1974-75ರಲ್ಲಿ ಅಂತ ಒಂದು ಕುಗ್ರಾಮದಲ್ಲಿ ಒಂದು ಪ್ರಥಮ ದರ್ಜೆ ಕಾಲೇಜನ್ನು ಓಪನ್ ಮಾಡಿ ಅದರ ಪ್ರಚಾರಕ್ಕೆ ಹಳ್ಳಿಗೆ ಬಂದು ನಿಮ್ಮ ಮನೆಯ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡ್ತಾ, ತೋಟದಲ್ಲಿ ಕೆಲಸ ಮಾಡ್ತಾ ಡಿಗ್ರಿ ಪಡಿಬಹುದು, ಸೇರ್ತಿ ಮಕ್ಕಳನ್ನ ಕಾಲೇಜಿಗೆ ಅಂತ ಅವರು ಕರೆ ಕೊಟ್ಟಿದ್ದರ ಪರಿಣಾಮವಾಗಿ ನಮ್ಮಂತವರು ಇವತ್ತು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಲಿಲ್ಲ. ಅದೇ ರೀತಿ ಜಯಚಂದ್ರರಾಜ ಒಡೆಯರ್ ಡಿಸೆಂಬರ್ 29, 1904 ತೀರ್ಥಹಳ್ಳಿಗಿಂತ ಅವರು ಮೊದಲು ಇದು ಹಿರೇಕೊಡೆಗೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದನ್ನು ಹಿರೇಕೊಡೆಗೆ ಅಂತ ತಾಯಿ ಮನೆ ಅಲ್ಲೂ ತುಂಬು ಕುಟುಂಬ ಅಂದ್ರೆ ಬಹುಶಃ ಎಲ್ಲರೂ ಆ ಕಾನೂರು ಹೆಗ್ಗಡತಿಯನ್ನು ಓದಿದ್ದಿದ್ರೆ ಅವ್ರ ಕುಟುಂಬ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕಾನೂರು ಹೆಗ್ಗಡತಿಯನ್ನು ಅವ್ರು ಬರೆದಾಗ ಇಡೀ ಕುಟುಂಬದ ಅವರ ವಂಶಸ್ಥರೆಲ್ಲ ಅವ್ರ ಮೇಲೆ ಬಹಳ ಕೆಟ್ಟ ರೀತಿಯಲ್ಲಿ ಮಾತುಗಳನ್ನಾಡಿದಂತ ನಮ್ಮ ವಂಶದ ಗೌರವವನ್ನು ಬೀದಿ ತಂದು. ಆದ್ರೆ ಒಬ್ಬ ವಿಮರ್ಶಕರು ಹೇಳ್ತಾರೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪುಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ರಾಮಾಯಣ ದರ್ಶನ ಅಂತಕ್ಕಂಥದ್ದು ಅವ್ರು ಬರೆದಿರ್ತಕ್ಕಂಥ ಒಂದೇ ಒಂದು ಕಾನೂರು ಹೆಗ್ಗಡತಿ ಕಾದಂಬರಿ ಅದೊಂದು ಬರೆದ್ಬಿಟ್ಟು ಅವ್ರು ನಿಲ್ಲಿಸಿದ್ರು ಅದಕ್ಕೆ ಕೊಡಬೇಕಾಗಿತ್ತು. ಕುವೆಂಪು ವಿಶೇಷತೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಇಡೀ ಕನ್ನಡ ನಾಡಿನಲ್ಲಿ ಯಾರು ಒಬ್ರು ರಚನೆ ಮಾಡಿದ್ದಾರೆ ಅನ್ನೋದು, ವಿಶ್ವದಲ್ಲಿ ಯಾರು ಒಬ್ರು ರಚನೆ ಮಾಡಿದ್ದಾರೆ ಅನ್ನೋದು, ಬೇರೆ ಬೇರೆ ಕಾದಂಬರಿನಲ್ಲಿ ಶ್ರೇಷ್ಠವಾಗಿ ಬರೆದಿರ್ಬೋದು, ನಾಟಕಗಳಲ್ಲಿ ಶ್ರೇಷ್ಠವಾಗಿರ್ಬೋದು, ಅಥವಾ ವಿಮರ್ಶೆನಲ್ಲಿ ಇರ್ಬೋದು, ವಿಶ್ಲೇಷಣೆ ಅವರು ಏನೇನು ಬೇರೆ ಬೇರೆ ಪ್ರಕಾರಗಳಲ್ಲಿ ಶಿಶುಗೀತೆಯಿಂದ ಆತ್ಮಕಥೆಯವರೆಗೆ ಕುವೆಂಪುರ ರಚನೆ ಇದೆಯಲ್ಲ ಅವೆಲ್ಲವೂ ಶ್ರೇಷ್ಠ ಮಟ್ಟದ ಕೃತಿಗಳೇ. ಅದನ್ನ ಬಹುಶಃ ಎಲ್ಲರಿಗೂ ಗೊತ್ತಿದೆ. ಕವನ ಸಂಕಲನ, ನಾಟಕ, ವಿಮರ್ಶೆ, ಶಿಶು ಸಾಹಿತ್ಯ, ಕಾದಂಬರಿ ಮತ್ತೆ ಆತ್ಮಕಥೆ, ನೆನಪಿನ ದೋಣಿಯಲ್ಲಿ ಇರ್ತಕ್ಕಂಥ ಮಹಾಕಾವ್ಯ ಶ್ರೀರಾಮಾಯಣ